ನಮಸ್ತೆ ಸ್ನೇಹಿತರೆ. ಒಂದು ಮಾತಿದೆ, ಕಷ್ಟದಲ್ಲಿ ಇರುವಾಗ ಯಾರೂ ಬರುವುದಿಲ್ಲ, ಸುಖ ಇದ್ದಾಗ ಎಲ್ಲರೂ ಬರುತ್ತಾರೆ, ಕಷ್ಟ ಎಂದರೆ ದೂರ ಸರಿಯುತ್ತಾರೆ ಎಂದು. ಆದರೆ ಕಷ್ಟದಲ್ಲಿ ಜೊತೆಯಾಗಿ ನಮ್ಮ ನೆರಳಿನಂತೆ ಬರೋದು ಒಬ್ಬ ಗಂಡಿಗೆ ತನ್ನ ಹೆಂಡತಿ ಮಾತ್ರ. ಹೌದು, ಇದಕ್ಕಾಗಿ ಒಂದು ಚಿಕ್ಕ ಕತೆ ಅತ್ಯಂತ ಸುಂದರವಾಗಿದೆ. ಒಬ್ಬ ವ್ಯಕ್ತಿ ವಯಸ್ಸಾದ ವ್ಯಕ್ತಿಯನ್ನು ಕೇಳಿದನಂತೆ, ಬದುಕು ಈಗ ಹೇಗಿದೆ ಅಂತ. ಆಗ ಆ ವಯಸ್ಸಾದ ವ್ಯಕ್ತಿ ಅತ್ಯುತ್ತಮವಾದೊಂದು ಉತ್ತರವನ್ನು ಹೇಳುತ್ತಾನೆ. ಅದೇನೆಂದರೆ, ಬದುಕು ಎಲ್ಲಿಂದ ಶುರುವಾಗಿತ್ತೋ ಅಲ್ಲಿಯೇ ಬಂದು ನಿಂತಿದೆ ಎಂದು. ಅಂದರೆ ಇರೋ ಒಬ್ಬ ಮಗನನ್ನು ಸೊಸೆ ಬಂದು ಕರೆದೊಯ್ದಳು, ಇರೋ ಒಬ್ಬ ಮಗಳನ್ನು ಅಳಿಯ ಬಂದು ಕರೆದೊಯ್ದನು. ಹೀಗಿರುವಾಗ ಮತ್ತೆ ನಾವಿಬ್ಬರೇ ಉಳಿದೆವು. ಹೌದು, ನಾನು ಮತ್ತು ನನ್ನ ಹೆಂಡತಿ. ಹೌದಲ್ವಾ ಸ್ನೇಹಿತರೆ? ಅದಕ್ಕೆ ಹೇಳೋದು, ಸ್ನೇಹಿತರೆ, ಋಣಾನುಬಂಧು ರೂಪೇಣ ಪಶುಪತ್ನಿ ಸುತಾಲಿಯ. ಯಾವುದೇ ಕಷ್ಟ ಸುಖಗಳಲ್ಲಿ ಗಂಡ ಹೆಂಡತಿಗೆ, ಹೆಂಡತಿಗೆ ಗಂಡ ಮಾತ್ರ ಧೈರ್ಯವಾಗಿ ಇರಬಲ್ಲ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಬೆಳಗ್ಗೆ ಸ್ನಾನದ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸುವುದರಿಂದ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳ ಜೊತೆಗೆ ಅದ್ಭುತವಾದಂತಹ ಯೋಗಗಳು ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಕೆಲವು ವಸ್ತುಗಳು ನಮ್ಮ ದೇಹಕ್ಕೆ ಸೇರಿಸುವುದರಿಂದ ಆ ವಸ್ತುಗಳ ಪ್ರಭಾವದಿಂದ ನಮ್ಮ ದೇಹದಲ್ಲಿ ನವ ಚೈತನ್ಯ, ಉಲ್ಲಾಸ, ಉತ್ಸಾಹ ಮೂಡುತ್ತದೆ. ಹಾಗೂ ತೀರ್ಥ ಸ್ನಾನ ಎಂದು ಮಾಡುವ ಸ್ನಾನದಿಂದ ನಮ್ಮ ಪಾಪಗಳು ಕರಗಿ ನಮ್ಮ ದಾರಿದ್ರ್ಯ ತೊಲಗುತ್ತದೆ ಎಂದು ಕೂಡ ನಂಬಿಕೆ ಇದೆ. ಹೌದು, ಹಾಗಾಗಿ ಸ್ನಾನವನ್ನು ನಮ್ಮ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಅದರ ಬಗ್ಗೆ ತಿಳಿಸಿದ್ದಾರೆ. ಶಾಸ್ತ್ರಗಳ ಪ್ರಕಾರ ವಿಶೇಷ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಕೆಲವು ಪೂಜಾ ಕಾರ್ಯಗಳನ್ನು ಮಾಡೋದ್ರಿಂದ ಆ ಎಲ್ಲ ರೀತಿಯ ಕಷ್ಟಗಳು ಕರಗುವುದರ ಜೊತೆಗೆ ನಾವು ಮಾಡಿರುವಂತಹ ಪೂಜಾ ಕಾರ್ಯಗಳ ಫಲ ಪೂರ್ಣ ಪ್ರಮಾಣವಾಗಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇವತ್ತಿನ ದಿನ ಈ ವಿಷಯಕ್ಕೆ, ಅಂದರೆ ಸ್ನಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಮನೋಕಾಮನೆಗಳು ಅಷ್ಟೇ ಅಲ್ಲ, ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದನ್ನು, ಹಾಗೂ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಆಕರ್ಷಿಸುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸುವುದರಿಂದ ಆತ್ಮಶುದ್ಧಿ, ಭಾವಶುದ್ಧಿಯಾಗುತ್ತದೆ ಹಾಗೂ ಋಣಾತ್ಮಕ ಶಕ್ತಿಯು ತೊಲಗುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅಗಾಧವಾದ ಪ್ರಬಲವಾದ ಪ್ರಭಾವ ಬೀರುತ್ತದೆ. ದೇವಾಲಯದಲ್ಲಿರುವ ದೇವರಿಗೆ ನಿತ್ಯವೂ ಅಭಿಷೇಕ ಮಾಡುವುದರಿಂದ ದೇವರು ಶುದ್ಧವಾಗುತ್ತಾನೆ. ನಮ್ಮ ಆತ್ಮದೊಳಗಿನ ದೇವರು ಶುದ್ಧರಾಗಬೇಕಾದರೆ ಕೆಲವೊಂದು ವಸ್ತುಗಳನ್ನು ಸ್ನಾನಕ್ಕೆ ಬೆರೆಸಿ ನಾವು ಸ್ನಾನ ಮಾಡುವುದರಿಂದ ನಮ್ಮ ಆತ್ಮ ಶುದ್ಧಿಯಾಗುತ್ತದೆ. ಮೊದಲನೆಯದಾಗಿ ತುಳಸಿ ದಳವನ್ನು ಹಾಕಿ ಸ್ನಾನ ಮಾಡುವುದರಿಂದ ಋಣಾತ್ಮಕ ಶಕ್ತಿಯನ್ನು ಪ್ರವೇಶವನ್ನು ತಡೆಯುತ್ತದೆ ಹಾಗೂ ಆ ನಾರಾಯಣನ ಅನುಗ್ರಹವಾಗುತ್ತದೆ. ಇದರಿಂದ ಒಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಜೀವನದಲ್ಲಿ ಸಂಕಷ್ಟ ತೊಲಗಿ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ. ಹಾಗೂ ನಂತರ ನೋಡುವುದಾದರೆ ಹಾಲನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ ಆರೋಗ್ಯದಲ್ಲಿ ಅತ್ಯಂತ ಲಾಭದ ಜೊತೆಗೆ ಆ ವ್ಯಕ್ತಿಯ ಜೀವನದಲ್ಲಿ ಶುಕ್ರನ ಸ್ಥಾನ ಬಲವಾಗುತ್ತಾ ಹೋಗುತ್ತದೆ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ಸ್ನಾನದ ನೀರಿಗೆ ಹಾಲನ್ನು ಬೆರೆಸುವುದರಿಂದ ಚಂದ್ರನ ಸ್ಥಾನ ಬಲಗೊಂಡು ಮನಸ್ಸು ಶುದ್ಧ ಹಾಗೂ ಶಾಂತತೆಯಿಂದ ಕೂಡಿರುತ್ತದೆ. ಅಷ್ಟೇ ಅಲ್ಲದೆ 41 ದಿನಗಳ ಕಾಲ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ಯಾವುದೇ ವ್ಯಕ್ತಿಯು ರಾಹುವಿನ ದುಷ್ಟ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಎಷ್ಟೇ ಸಾಲವಿದ್ದರೂ ಕೂಡ, ಹಣದ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಸುಲಭವಾಗಿ ಹೊರಬರಬಹುದು. ನಂತರ ವಿಷ್ಣು ಮತ್ತು ಮಹಾಲಕ್ಷ್ಮಿ ದೇವರಿಗೆ ಪ್ರಿಯವಾದುದು ಅರಿಶಿಣ. ಇದು ಗುರುಬಲವನ್ನು ಹೆಚ್ಚಿಸುವುದು. ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದರಿಂದ ಗುರುದೋಷದಿಂದ ಮುಕ್ತಿ ಹೊಂದಿ ವೃತ್ತಿಯಲ್ಲಿ ಯಶಸ್ಸು ದೊರೆಯುತ್ತದೆ ಹಾಗೂ ಉತ್ತಮ ಅವಕಾಶಗಳು ಆ ವ್ಯಕ್ತಿಗೆ ದೊರೆಯುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಹಾಗೂ ಯಾವ ವ್ಯಕ್ತಿಯು ಮದುವೆಯ ಭಾಗ್ಯವನ್ನು ಬಯಸುತ್ತಿರುತ್ತಾರೆಯೋ ಅಂತಹ ವ್ಯಕ್ತಿಯು ಸ್ನಾನದ ನೀರಿಗೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಅತ್ಯಂತ ಶೀಘ್ರವಾಗಿ ಕಂಕಣ ಭಾಗ್ಯ ದೊರೆಯುತ್ತದೆ. ಯಾವುದೇ ವ್ಯಕ್ತಿಯು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಹಾಗೂ ಹಣವನ್ನು ಆಕರ್ಷಿಸಲು ಬಯಸಿದ್ದಲ್ಲಿ ಸಂಪತ್ತನ್ನು ಗಳಿಸಲು ಏಲಕ್ಕಿಯನ್ನು ನೀರಿಗೆ ಹಾಕಿ ಸ್ನಾನ ಮಾಡುವುದು ಒಳಿತು. ಹೌದು, ಈ ಏಲಕ್ಕಿಯನ್ನು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು ಎಂದು ಹೇಳಲಾಗುತ್ತದೆ. ಅಂತಹ ಏಲಕ್ಕಿಯನ್ನು ನಾವು ಸ್ನಾನಕ್ಕೆ ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರ ಜೊತೆಗೆ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲ, ಕಲ್ಲು ಉಪ್ಪು. ಹೌದು, ಈ ಕಲ್ಲುಪ್ಪನ್ನು ಬಳಸಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ನಕಾರಾತ್ಮಕತೆಯಿಂದ ದೂರವಿರುವುದರ ಜೊತೆಗೆ ದೃಷ್ಟಿ ದೋಷದಿಂದ ಪಾರಾಗಬಹುದು ಹಾಗೂ ಒಬ್ಬ ವ್ಯಕ್ತಿಗೆ ಧನಾತ್ಮಕ ಚಿಂತನೆಗಳ ಪ್ರಾರಂಭವಾಗುತ್ತದೆ ಹಾಗೂ ಮಾನಸಿಕವಾಗಿ, ದೈಹಿಕವಾಗಿ ಒಬ್ಬ ವ್ಯಕ್ತಿಯು ಆರೋಗ್ಯವಾಗಿರಲು ಈ ಒಂದು ಕಲ್ಲುಪ್ಪನ್ನು ನಾವು ಸ್ನಾನದ ನೀರಲ್ಲಿ ಬಳಸಬಹುದು.
ನಂತರ ನೋಡುವುದಾದರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಜೇನುತುಪ್ಪವನ್ನು ಸ್ನಾನದಲ್ಲಿ ಬಳಸಬಹುದು. ಈ ಜೇನುತುಪ್ಪವನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಸಂಪತ್ತನ್ನು, ಸಮೃದ್ಧಿಯನ್ನು ಗಳಿಸಲು ಅತ್ಯಂತ ಸುಲಭವಾದ ದಾರಿಯಾಗಿದೆ ಎಂದು ಹೇಳಲಾಗುತ್ತದೆ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ನೆಮ್ಮದಿಯನ್ನು, ಖುಷಿಯನ್ನು ತಂದುಕೊಡುತ್ತದೆ. ಹೌದು, ಈ ಎಲ್ಲ ಪದಾರ್ಥಗಳು ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಪರಿಣಾಮವನ್ನು ಬೀರಬಲ್ಲದು. ಇವು ಕೇವಲ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಉತ್ತಮವಾದುದು ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯುತ್ತಮವಾದಂತಹ ಪದಾರ್ಥಗಳಾಗಿವೆ. ಈ ಪದಾರ್ಥಗಳನ್ನು ನಾವು ಬಳಸುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳಿಂದ ದೂರವಿರಬಹುದು. ಹಾಗೂ ಕೊನೆಯದಾಗಿ ಹೇಳುವುದಾದರೆ ಗುಲಾಬಿ ದಳದ ಅಥವಾ ರೋಸ್ ವಾಟರ್, ಈ ಒಂದು ಪದಾರ್ಥವನ್ನು ಬೆಳೆಸಿ ನಾವು ಸ್ನಾನ ಮಾಡಿದರೆ ನಮಗೆ ಜೀವನದಲ್ಲಿ ಅದೃಷ್ಟ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಕುಟುಂಬದಲ್ಲಿ ಮತ್ತು ಇತರ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧ ಉಂಟಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಎಲ್ಲ ವಸ್ತುಗಳು ನಮ್ಮ ಜೀವನದಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ವ್ಯಕ್ತಿಗೆ ದೈಹಿಕವಾಗಿ ಅಪಾರ ಲಾಭ ಉಂಟಾಗುತ್ತದೆ. ಆರೋಗ್ಯದಲ್ಲಿನ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ಬಯಸಿದರೆ ನೀವು ಖಂಡಿತವಾಗಿ ಈ ಕೆಲವೊಂದು ಪದಾರ್ಥಗಳನ್ನು ನಾವು ದಿನನಿತ್ಯ ಸ್ನಾನದೊಂದಿಗೆ ಬೆಳೆಸಿ ಮಾಡುವುದರಿಂದ ಅಷ್ಟೇ ಅಲ್ಲದೆ ಮಾನಸಿಕ ನೆಮ್ಮದಿಯೂ ಕೂಡ ಕಂಡುಕೊಳ್ಳಬಹುದಾಗಿದೆ. ಹೌದು, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.